ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಒಕ್ಕಲಿಗ ಸಮುದಾಯದ ಮುಖಂಡರು ಆಲೂರು ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಮುಖಂಡರು ಪೂರ್ವಭಾವಿ ಸಭೆ ನಡೆಸಿದರು. ಸಭೆಯಲ್ಲಿ ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ಎಚ್.ಪಿ. ಮೋಹನ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಸೇರಿದಂತೆ ಮುಂದುವರಿದ ಸಮುದಾಯವನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತಿದೆ. ಸಮುದಾಯದ ಸಂಸದ, ಶಾಸಕರು, ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳನ್ನ ನಿರ್ಲಕ್ಷಿಸಲಾಗುತ್ತಿದೆ. ಆದ್ದರಿಂದ ಸಮುದಾಯದ ಮುಖಂಡರು ಒಗ್ಗೂಡಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ. ಸಮುದಾಯದ ಏಳಿಗೆಗಾಗಿ ಎಲ್ಲ ಪ್ರತಿಷ್ಠೆ ಹಾಗೂ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದುಗೂಡಿ ಸಮುದಾಯದ ಅಭಿವೃದ್ಧಿಗೆ ಹಾಗೂ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯ ಪಡೆಯಲು ನಾವೆಲ್ಲರೂ ಪಕ್ಷ ಭೇದ ಮರೆತು ಒಂದಾಗೋಣ ಎಂದರಲ್ಲದೆ, ಕೆಂಪೇಗೌಡ ಅವರು ಎಲ್ಲ ಸಮುದಾಯದ ಮುಖಂಡರು. ಆದ್ದರಿಂದ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಮುಖಂಡರು ಹಾಜರಾಗಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಬೇಕು ಎಂದು ಮನವಿ ಮಾಡಿದರು. ಎಲ್ಲೂ ಬೆಲೆ ಇಲ್ಲ, ನಿಮಗೆಲ್ಲ ಗೊತ್ತಿದೆ. ನಾವು ಬಿಡಿಸ್ಕೊಳ್ಳೋದು ಬೇಡ, ಮಾತಾಡೋದು ಬೇಡ ಆಗುತ್ತೆ. ಹಾಗಾಗಿ ನಾವು ನಮ್ಮ ಇದನ್ನು ನಾವೇ ಈಗ ಗಟ್ಟಿ ಮಾಡ್ಕೋಬೇಕಿದ್ದವತ್ತು ಯಾರು ಬಂದು ನಮಗೆ ಸಹಾಯ ಮಾಡೋ ಸ್ಥಿತಿನಲ್ಲಿ ಇಲ್ಲ. ಇದು ಗಟ್ಟಿ ಮಾಡ್ಕೋಬೇಕಂದ್ರೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಈ ರೀತಿ ಆಚರಣೆಗಳು ಬಂದಾಗ ಒಬ್ಬರು ಜನ ಸೇರಿದ್ರೆ ಅದೇ ಒಂದು ಮೆಸೇಜ್ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಅಥವಾ ತಾಲೂಕು ಆಡಳಿತಕ್ಕೆ ಕೆಲಸಗಳು ಅದಾಗೆ ಆಗ್ಬಿಡುತ್ತೆ. ಭಾಳ ಸಲ ನಾವು ಯಾರು ಸಪೋರ್ಟ್ ಮಾಡಬೇಕಾಗಿಲ್ಲ. ಅವರು ಸ್ವಲ್ಪ ಜೋರಾಗಿದ್ದಾರಪ್ಪ, ಅವ್ರು ಸ್ಟ್ರಾಂಗ್ ಆಗಿದ್ದಾರೆ, ಅವರು ಸಂಘಟನೆಗಳು ಜೋರಿದೆ, ಅವ್ರ ಕಡೆಯವರೆಲ್ಲ ಬಂದಿರ್ತಾರೆ ಅನ್ನೋ ಒಂದು ಇದನ್ನು ಕಳಿಸ್ಬೇಕು. ನಾವು ಎಚ್ಚರಿಕೆಯನ್ನು ಕಳಿಸ್ಬೇಕಾಗ್ತದೆ. ಅದನ್ನು ಪ್ರಾರಂಭ ಈ ಒಂದು ಕೆಂಪೇಗೌಡರ ಆಚರಣೆ ಮೂಲಕ ನಾವು ಪ್ರಾರಂಭ ಮಾಡೋಣ. ಇವೆಲ್ಲ ಬಂದಿದ್ದೀರಿ, ಒಂದು ಸಮಿತಿ ಮಾಡೋಣ. ಇವ್ರನ್ನ ಅದನ್ನು ಹೆಚ್ಚು ಸಮಿತಿನಲ್ಲಿ ಇರಲಿ. ಅದು ಸಮಿತಿಯವರು ಜವಾಬ್ದಾರಿ ತಗೊಳ್ಳಿ. ಲ್ಯಾಂಡ್ ವಿಚಾರ ಇಲ್ಲಿ ಒಂದು ಕುರ್ಚಿ ಹಾಕಿ ಅವ್ರ ವೇದಿಕೆಯನ್ನು ಸಿದ್ಧಪಡಿಸೋದಿಲ್ಲ. ತಾಲೂಕವರು ಮಾಡಿದ್ರು ಕೂಡ ಸೂಪರ್ವೈಸ್ ಮಾಡುವಂಥ ಒಂದು ಕೆಲಸನ ನೀವು ಜವಾಬ್ದಾರಿ ತಗೊಳ್ಳಿ. ಎಲ್ಲ ಸೇರಿ ಶಾಂತಿಯವರು ಭಾಳ ಆಸಕ್ತಿ ತಗೊಂಡು ಮೊನ್ನೆಯಿಂದಲೂ ಕೂಡ ಅವರೇ ಫಸ್ಟ್ ಮೊದಲು ನನಗೆ ಫೋನ್ ಮಾಡಿದ್ದು, ಆಮೇಲೆ ಪೃಥ್ವಿಯವರು ಮಾಡಿದ್ದು. ಈ ರೀತಿ ಮಾಡಲೇಬೇಕು. ಈ ಸರಿ ಕೆಂಪೇಗೌಡರನ್ನು ಚೆನ್ನಾಗಿ ಮಾಡಬೇಕು. ನಾವೆಲ್ಲ ಮಾತಾಡ್ತಾ ಇದ್ದೀವಿ ಆಲೂರಿನಲ್ಲಿ. ಈ ಎಲ್ಲ ಭಾಗದಿಂದಲೂ ಹೆಚ್ಚು ಕಡಿಮೆ ಬಂದಿದ್ದಾರೆ ಮುಖಂಡರು. ಅದೇ ಒಂದು ಸಂತೋಷ ನನಗೆ. ಯಾವ ಒಂದೇ ಭಾಗದವರು ಇಲ್ಲ, ಎಲ್ಲ ಹೋಬಳಿಯಿಂದಲೂ ರೆಪ್ರೆಸೆಂಟೇಷನ್ ಇದೆ. ಈಗ ಇದನ್ನು ನಾವು ಬೆಳೆಸ್ಕೊಂಡು ಹೋಗೋಣ. ತುಂಬ ಜನ ಇದ್ದಾರೆ, ಎಲ್ಲರೂ ಸಾಮರ್ಥ್ಯ ಇರ್ತಕ್ಕಂಥವ್ರಿಗೆ ಭಾಳ ಜನ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಸಿಕ್ಕಿದ್ರೆ ಒಂದು ಒಳ್ಳೆಯ ಮುಂದೆ ನಮ್ಮ ಬೇರೆ ಬೇರೆ ಪ್ರದೇಶಗಳನ್ನ ಇಟ್ಕೊಂಡು ಆ ಪ್ರದೇಶಗಳ ಗುರಿನ ಮುಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾರೆ. ಒಕ್ಕಲಿಗ ಸಂಘದ ತಾಲೂಕು ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಜೂನ್ 27ರಂದು ಆಲೂರು ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದು, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯೊಂದಿಗೆ ಜೊತೆಗೂಡಿ ಬೆಳಗ್ಗೆ 10 ಗಂಟೆಯಿಂದ ವೀರಶೈವ ಸಮುದಾಯ ಜಾನಪದ ಕಲಾ ತಂಡಗಳೊಂದಿಗೆ ಬೆಳ್ಳಿ ಸಾರೋಟದಲ್ಲಿ ಕೆಂಪೇಗೌಡ ಭಾವಚಿತ್ರವನ್ನ ಅಪಾರ ಜನಸ್ತೋಮದೊಂದಿಗೆ ಒಕ್ಕಲಿಗ ಮೆರವಣಿಗೆ ಮೂಲಕ ತರುವುದರ ಮೂಲಕ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗುವುದು. ಶ್ರೀ ಕೆಂಪೇಗೌಡರು ಕೇವಲ ಒಂದು ಜಾತಿಗೆ ಸೀಮಿತರಲ್ಲ. ಆದ್ದರಿಂದ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲ ಸಮುದಾಯದ ಮುಖಂಡರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದರು. ಎಲ್ಲರೂ ಕೂಡ ಇದು ನಂದು ಈ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕರಿಸಿದ್ರೆ ಅದು ಯಶಸ್ಸಾಗುತ್ತೆ. ಇಲ್ಲದೇ ಇದ್ರೆ ಆಗಲ್ಲ. ಇವತ್ತು ಎಲ್ಲರೂ ಸೇರಿದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಖುಷಿ ಆಗ್ತೀವಿ. ಆ ಕಾರ್ಯಕ್ರಮಕ್ಕೆ ನಾನು ಫೋನಲ್ಲಿ ಇವತ್ತು ನಮ್ಮ ಮೀಟಿಂಗಲ್ಲಿ ಅಧ್ಯಕ್ಷರು ಮಾತಾಡ್ತೀವಿ. ಕೆಂಪೇಗೌಡರ ಪ್ರತಿಮೆ ಮಾಡಲೇಬೇಕು ನಾವಿಲ್ಲ ಅಂತೇಳಿ ನಾನು DC ಅವರ ಹತ್ರ ಹೋಗಿ ಲೆಟ್ರ್ ಹಾಕಿಸಿ ತಹಸೀಲ್ದಾರಿಗೆ ಮತ್ತು ಏನು ನಮ್ಮ ಮುನ್ಸಿಪಾಲ್ಟಿಗೆಲ್ಲ ಲೆಟ್ರ್ ಹಾಕ್ಸಿದ್ದೆ. ಮೇಡಮ್ ನನಗೆ ತಮಾಷೆ ಮಾಡಿದ್ರು, ಕೆಂಪೇಗೌಡರ ಬಗ್ಗೆ ಈಗ ನಿಮ್ಮ ಆಲೂರು ತಾಲೂಕಿಗೆ ಅದಕ್ಕೆ ಬಂದುಬಿಟ್ಟಿದ್ದೆ ನಿಮಗೆ ಅಂತೆ. ಅಂದರೆ ನಾನು ಕೂಡ ಅನೇಕ ಸರಿ ಮಾತಾಡಿದ್ದೇನೆ, ನಮಗೆ ಜಾಗ ಮಾಡಿಕೊಡಿ ಅಂತೇಳಿ ತಹಸೀಲ್ದಾರರು ಕೂಡ ಇದು ಬಂದರು. ಇವತ್ತು ಇಂಜಿನಿಯರ್ ಹತ್ರ ಬಂದುಬಿಟ್ಟಿದ್ದೆ. ಈಗ ಮುನ್ಸಿಪಾಲ್ಟಿಗೆ ಬಂದಿದ್ದೆ, ಅಲ್ಲಿ ಕೇಳಿದ್ರು ಜಾಗ ಕೊಡಿ ನಮಗೆ. ನಾವು ಮೀಟಿಂಗಲ್ಲಿ ಅನೇಕ ಸರಿ ಕೂಡ ನಾವು ಅನೇಕ ಸರಿ ಕೆಂಪೇಗೌಡದ ಒಂದು ಕಮಿಟಿ ಮಾಡ್ಬೇಕನ್ನ ಎಲ್ಲರೂ ಹುಡುಗರಲ್ಲಿ ಸೇರಿಸಿ ನಾವು ಆ ಜವಾಬ್ದಾರಿ ಕೊಡಬೇಕಾಗುತ್ತೆ ಅಂತ ಮಾತಾಡಿದ್ವಿ. ಅವರು ಕೂಡ ಮಾತಾಡಿದ್ರು. ಮೊನ್ನೆ ಓನ್ ಮೀಟಿಂಗಲ್ಲೂ ನಾವು ಮಾತಾಡಿದ್ವಿ. ಜವಾಬ್ದಾರಿ ಕೊಡೋಣ, ಯುವಕರು ಮುಂದೆ ಬರಲಿ, ಮುಂದೆ ವಯಸ್ಸಾಯ್ತು ನಡೀತಕ್ಕ ಕೆಲವು ಕೂಡ ನಾವೆಲ್ಲ ಮಾತಾಡಿದ್ವಿ. ಆ ಜವಾಬ್ದಾರಿನೂ ಕೂಡ ತಗೊಳ್ಳಬೇಕಾಗುತ್ತೆ. ಅನೇಕರು ಇವತ್ತು ನಾವು ಈ ಕಲ್ಯಾಣ ಮಂಟಪ, ಈ ಜಾಗ ಇದೆಲ್ಲ ಹಿರಿಕರು ಕೂಡ ಇವತ್ತು ಅನೇಕರು ಇಲ್ಲ. ಎಲ್ಲರೂ ಹೋರಾಡ್ಕೊಂಡು ಸುಮ್ಮನೆ ಮುಂದೆ ಕೂಡ ಅದೇ ರೀತಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮಗೆ ನಡೆಸಬೇಕಾಗುತ್ತೆ. ಜೊತೆಗೆ ಕೆಂಪೇಗೌಡ ಕಾರ್ಯಕ್ರಮ ಮಾಡಬೇಕಾದ್ರೆ ಈಗ
ಈಗ 25,000 ಕೊಡೋದಿಲ್ಲ ಅಷ್ಟೇ ಅವರು ಇದು ಮಾಡ್ಕೊಂಡು ಕೆಂಪೇಗೌಡರು ಕಟ್ಔಟ್ ಮಾಡಬೇಕು. ಈ ಹೋದ ಸರಿ ನಾವು ಅನೇಕ ಕಟ್ಔಟ್ ಮಾಡಿಸಿ ಕಳಿಸಿದ್ದು, ನಾವೇ ಕಳಿಸಿದ್ದು. ಅವರೇ ತಾಲೂಕು ಆಫೀಸ್ನ ಸರ್ಕಾರದ ಅವ್ರ ಆಫೀಸ್ ಮುಂದೆ ಕೂತ್ಕೊಳ್ತಾರೆ, ಒಂದಷ್ಟು ಜನ ಕರೀತಾರೆ, ಬಟ್ ಕ್ಲೋಸ್ ಮಾಡ್ತಾರೆ. ಅದಲ್ಲ, ಈಗ ನೀವೆಲ್ಲರೂ ಕೂಡ ಮುಂದೆ ಬಂದಿರೋದ್ರಿಂದ ಕಾರ್ಯಕ್ರಮನ ಕ್ರಮಬದ್ಧವಾಗಿ ಮಾಡೋದು, ಕ್ರಮವಾಗಿ ಮಾಡಬೇಕು. ಎಲ್ಲ ಕಮಿಟಿ ಮಾಡಬೇಕು. ಆ ಕಮಿಟಿ ಕೆಲವು ಜವಾಬ್ದಾರಿ ಕೊಡಬೇಕು. ಅನೇಕ ಊರುಗಳಲ್ಲಿ ಕೂಡ ಕಟೌಟ್ಗಳು ಹಾಕಬೇಕು, ಸರ್ಕಲ್ಗಳಲ್ಲಿ ಹಾಕಬೇಕು. ಕಾರ್ಯಕ್ರಮದಲ್ಲಿ ನಿರ್ವಾಣಿ ಗೌಡ, ಶಾಂತಕೃಷ್ಣ, ರಾಜಪ್ಪ ಗೌಡ, HB ಧರ್ಮರಾಜು, ಕಣಗಾಲ್ ಲಕ್ಷ್ಮಣ್, ಲೋಕೇಶ್ ಕದಾಳು, KN ಕಾಂತರಾಜು, CB ಲಿಂಗರಾಜ್, ಶ್ರೀಕಾಂತ್ ಕುಂದೂರ್, PL ಲಿಂಗರಾಜು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.